ನಮಸ್ಕಾರ ಗೆಳೆಯರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕೊಟ್ಟೂರು ಹಕ್ಕುಪತ್ರ ನೀಡುವರೆಗೂ ಹೋರಾಟ ಹಿಂಪಡೆಯಲ್ಲ, ಹೋರಾಟಗಾರರ ಗುಡುಗು. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಉಪವಾಸ ಧರಣಿ ಸತ್ಯಾಗ್ರಹ ಕುರಿತು ಮಾತನಾಡಿದರು. ಬಾಲಾಜಿ ಕನ್ವೆನ್ಷನ್ ಹಾಲ್ ಮುಂಭಾಗದ ಸ್ಥಳದಲ್ಲಿ 25 ರಿಂದ 30 ದಲಿತ ಮತ್ತು ಅನೇಕ ದೇವದಾಸಿ ಕುಟುಂಬಗರು 35 ರಿಂದ 40 ವರ್ಷಗಳ ಕಾಲ ನಿರಂತರ ಸರ್ಕಾರಿ ಜಾಗದಲ್ಲಿ ಗುಡಿಸಲು ಹಾಕಿಕೊಂಡು ಜೀವನ ನಡೆಸಲಾಗುತ್ತಿದೆ. ಈವರೆಗೂ ಫಾರಂ 3 ನೀಡಿಲ್ಲ, ಮನೆಗಳ ಹಕ್ಕುಪತ್ರ ಇಲ್ಲದೆ ಸರ್ಕಾರದ ಎಲ್ಲಾ ಸೌಲಭ್ಯಗಳಿಂದ ವಂಚಿತರಾಗಿದ್ದು ಬೇರೆ ದೇಶದ ನಿರ್ಗತಿಕರಂತೆ ಬದುಕುತ್ತಿದ್ದಾರೆ. ಇವರ ಹೆಸರಿಗೆ ಮನೆಯ ಹಕ್ಕುಪತ್ರ ನೀಡುವರೆಗೂ ನಾವುಗಳು ಹೋರಾಟ ನಿಲ್ಲಿಸುವುದಿಲ್ಲ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಡಿಯರ್ ಮಲ್ಲಿಕಾರ್ಜುನ್ರವರು ಹೇಳಿದರು. ಇದಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ರೈತ ಸಂಘ ಮತ್ತು ದಲಿತ ಸಂಘಟನೆಗಳು ತಾಲೂಕು ಕಚೇರಿ ಮುಂದೆ 7 ದಿನ ಕಾಲ ನಿರಂತರ ನಡೆಸಿದ್ದರು. ಹಲವು ಬಾರಿ ಜನಪ್ರತಿನಿಧಿಗಳ ಗಮನಕ್ಕೆ ಈ ವಿಷಯ ತರಲಾಗಿದೆ ಮತ್ತು ಅಧಿಕಾರಿಗಳಿಗೆ ಮನವಿ ಸಹ ಸಲ್ಲಿಸಲಾಗಿದೆ. ಯಾವುದೇ ಪ್ರಯೋಜನ ಇಲ್ಲದೆ ಬರೀ ಹುಸಿ ಭರವಸೆ ನೀಡಲು ಮಾತ್ರ ಸೀಮಿತವಾಗಿದೆ. ಬೇರೆ ದೇಶದ ವಾಸಿಗಳಂತೆ ಕಾಣುವ ಇಲ್ಲಿನ ಅಧಿಕಾರಿಗಳು ಸಂಪೂರ್ಣ ಆಡಳಿತಾತ್ಮಕವಾಗಿ ವಿಫಲರಾಗಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ತಾಲೂಕು ಸಂಚಾಲಕರಾದ ಚಂದ್ರಶೇಖರ, ಮನೆಯ ವಾಸಿಗಳಾದ ಭಾರತಿ, ಕೊಟ್ರಮ್ಮ, ಹುಲಿಗೆಮ್ಮ, ಕಾಳಮ್ಮ, ಸರಸ್ವತಿ, ಹಾಲಮ್ಮ, ಮಲ್ಲಮ್ಮ, ಮಂಜುನಾಥ ಮುಂತಾದವರು ಇದ್ದರು. ವರದಿ ವಿಜಿ ವೃಷಭೇಂದ್ರ ಕೂಡ್ಲಿಗಿ. ಮಾನ್ಯ ಜಿಲ್ಲಾಧಿಕಾರಿಗಳು ಬರಲಿ, ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಅಲ್ಲಿವರೆಗೂ ಉಪವಾಸ ಧರಣಿ ನಡೀತಾ ಇರ್ತೈತಿ. ಆಮೇಲೆ ನಮ್ಮ ಧರಣಿ ನಿರತರ ಆರೋಗ್ಯಗಳು ಏನಾದರೂ ಸ್ವಲ್ಪ ಏರುಪೇರಾದ್ರೆ ಅದಕ್ಕೆ ಜಿಲ್ಲಾ ಆಡಳಿತನ ಸಂಪೂರ್ಣ ಹೊಣೆ. ವಿಮುಕ್ತ ಮಾಜಿ ದೇವದಾಸಿಯರು ಮತ್ತು ಇತರ ಅತಿ ಹಿಂದುಳಿದ ಮಹಿಳೆಯರು 40 ವರ್ಷದಿಂದ ಒಂದು ಜಾಗದಾಗ ವಾಸ ಇದ್ದಾರೆ. ಅದು ಡಿನೋಟಿಫಿಕೇಷನ್ ಆಗಿ ಅದು ಸ್ಕೆಚ್ ಎಲ್ಲ ರೆಡಿಯಾಗಿ 3 ವರ್ಷದಿಂದ ಅಲ್ದಾಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಆ ಕೊಳಚೆ ನಿಗಮದಾಗ ಐತಿ, ಈ ಸ್ಲಮ್ನಾಗ ಐತಿ ಅಂತೇಳಿ ಬರೀ ಇದೇ ರೀಸನ್ನು, ಇದೇ ರಿಸ್ಕ್ ಅಲ್ಲ, ಇದೇ ಸುಳ್ಳು ಭರವಸೆ ಕೊಟ್ಕೊಂತ ಹೊಂಟಾರ ಅಧಿಕಾರಿಗಳು. ಹಂಗಾಗಿ ಅದನ್ನೆಲ್ಲದನ್ನೂ ಕೂಡ ನೋಡಿ 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 ಸಾಕಾಗಿ ಇವತ್ತು ಉಪವಾಸ, ಅನಿರ್ದಿಷ್ಟ ಅವಧಿ ಉಪವಾಸ ಸತ್ಯಾಗ್ರಹ ಕುಂತೀವಿ. ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ಅನಿರ್ದಿಷ್ಟ ನಿಮಗೆ 8 ದಿನದೊಳಗೆ ನಾವು ಪಟ್ಟ ಕೊಡ್ತೀವಿ, ದಯಮಾಡಿ ತಾವು ಯಾವುದೇ ರೀತಿ ಹೋರಾಟ ಮಾಡಬೇಡ್ರಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ನಾವು ಸಮಾಧಾನದಿಂದ ಆಯ್ತು ಬಿಡು, ಮತ್ತೆ 3 ವರ್ಷನ ಕಾದೀವಿ, ಇನ್ನೊಂದು ವಾರಕ್ಕಾದ್ರೆ ಏನು ದೊಡ್ಡದೇನಲ್ಲ, ಒಂದು 7-8 ದಿನ ಅಂತೇಳಿ ತಾತ್ಕಾಲಿಕವಾಗಿ ಹಿಂಪಡೆದಿದ್ವಿ ಹೋರಾಟನ. 3 ವರ್ಷಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿಗಳು ಬಂದು ಅವರು ನಮಗೆ ಒಂದು ರೈಟಿಂಗ್ನಾಗ ನಿಮಗೆ 3 ತಿಂಗಳ ಕಾಲಾವಧಿ ಒಳಗೆ ಪಟ್ಟ ನೀಡ್ತೀವಿ ಅಂತೇಳಿ ಒಂದು ರೈಟಿಂಗ್ನಾಗ ಕೊಟ್ಟಿದ್ರು. ಅದಾಗಿ ಮತ್ತೆ ನಾವು 1 ವರ್ಷಗಳ ಕಾಲ ಮತ್ತೆ ನಾವು ಹೆಚ್ಚಿಗೆ ಅವರಿಗೆ ದಿನಮಾನಗಳು ಕೊಟ್ಟರು ಕೂಡ ಯಾವುದೇ ರೀತಿ ಅವರು ಕಾರ್ಯರೂಪಕ್ಕೆ ತಂದಿಲ್ಲ. ಅಲ್ಲ, ನನ್ನ ಅಭಿಪ್ರಾಯ ಹೇಳೋದಾದರೆ